ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಒಂದು ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿ ಮುಂಜಾನೆ ಆರಾಧನೆ ಪ್ರಾರಂಭ ಮಾಡೋಣ. ನಮ್ಮ ಎಂ ಸುನಿಲ್ ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡ್ತಾರೆ. ತದನಂತರ ನಾವು ವಾಕ್ಯಗಳನ್ನ ಕೇಳೋದಕ್ಕೆ ಹೋಗೋಣ. ಸೇರಿ ಬಂದಿರುವಂತ ಎಲ್ಲರಿಗೂ ದೇವರ ನಾಮದಲ್ಲಿ ವಂದಿಸುತ್ತಾ ಬನ್ನಿ ಸೇರಿ ಎಲ್ಲರೂ ಒಟ್ಟಾಗಿ ಪ್ರಾರಂಭದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ ಸ್ತೋತ್ರ ಸ್ವಾಮಿ, ಮಹೋನ್ನತನೇ ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ ಸ್ವಾಮಿ. ನಿಮಗೆ ಮಹಿಮೆ, ನಿಮಗೆ ಘನಮಾನ ಮಹಿಮೆಗಳು ಕರ್ತನೆ. ವೇಳೆಯಲ್ಲಿ ಕರ್ತನೆ ಅಪ್ಪ, ನೀವು ನಮಗೆ ಕೊಟ್ಟಂತಹ ಒಂದು ಸುಂದರ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ಈ ದಿನದಲ್ಲಿ ನಡೆಯುವಂತ 1 ಗಂಟೆ ಪ್ರಾರ್ಥನೆಯಲ್ಲಿ ಅಪ್ಪ, ಆರಾಧನೆಯಲ್ಲಿ, ಸ್ತುತಿಯಲ್ಲಿ, ದೇವರ ವಾಕ್ಯದಲ್ಲಿ ಕರ್ತನೆ, ನೀನು ಕರ್ತನೆ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಕರ್ತನೆ ಅಪ್ಪ, ನೀನು ಕರ್ತನೆ ಅಪ್ಪ ಸೇರಿ ಬರೋ ಒಬ್ಬೊಬ್ಬರ ಮೇಲೆ ನೀನು ಕರ್ತನೆ ಆವರಿಸಿಕೊಳ್ಳಬೇಕೆಂಬುದಾಗಿ, ಆಶೀರ್ವಾದ ಮಾಡಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೀವಿ ನಮ್ಮ ತಂದೆಯಾದ ದೇವರೇ, ಆಮೆನ್. 아멘. 목사님 안녕하세요. 시작합시다. 할렐루야. 예. 오늘 사사기 6장 14절 15절 말씀 가지고 말씀을 나누겠습니다. ಇವತ್ತು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ, ಸಾಸಾಕಿ ಯುಗ, 사사기 6장 14절 15절입니다. 14ನೇ ವಾಕ್ಯ 15ನೇ ವಾಕ್ಯ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 14-15. ಯೆಹೋವನು ಅವನನ್ನ ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನ ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯ ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು. 예, 여기 기도원이 가장 작은 자라고 표현하고 있습니다. ఇక్కడ ఆయన ఏం చెప్తున్నాడంటే, గిద్యోను ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ನನ್ನ ಮನೆಯು ತುಂಬಾ ಕನಿಷ್ಠವಾದದ್ದು. 예, 세상에는 큰 사람도 있고 작은 사람도 있습니다. ಈ ಲೋಕದಲ್ಲಿ ತುಂಬಾ ಅಧಿಕಾರವುಳ್ಳಂತವರು, ಬಲಶಾಲಿಗಳಿದ್ದಾರೆ, ಬಲಹೀನರು ಇದ್ದಾರೆ. 예, 많이 배운 사람도 있고 작게 배운 사람도 있습니다. ಜಾಸ್ತಿ ಓದಿರುವಂತವ್ರು ಇದ್ದಾರೆ, ಕಡಿಮೆ ಓದಿರುವಂತವ್ರು ಇದ್ದಾರೆ. 예, 남자들 가운데 힘이 센 사람도 있고 힘이 약한 사람도 있습니다. ಗಂಡಸರಲ್ಲಿ ಬಲ ಇರುವಂತವ್ರು ಇದ್ದಾರೆ, ಬಲ ಇಲ್ಲದೆ ಇರುವಂತವ್ರು ಇದ್ದಾರೆ. 예, 우리 하나님께서 작은 자를 택하셨다는 거 오늘 거기 말씀하려고 합니다. ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಕನಿಷ್ಠರನ್ನ, ಚಿಕ್ಕವರನ್ನ ದೇವರು ಆರಿಸಿಕೊಳ್ಳುವಂತ ದೇವರಾಗಿದ್ದಾರೆ. 예, 기도원 보고 네가 이제 이스라엘 백성들 인도해 내라고 그렇게 했습니다. ದೇವರು ಗಿದ್ಯೋನನ್ನ ನೋಡಿ, ನೀನು ಇಸ್ರಾಯೇಲ್ ಜನರನ್ನ ನಡೆಸ್ಕೊಡು ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ. 이스라엘 백성들이 미디안에 잡혀가지고 아주 불쌍하게 살았습니다. ಇಸ್ರಾಯೇಲ್ ಜನರು ಮಿದ್ಯಾನರ ಒಂದು ವಶಕ್ಕೆ ಹೋಗಿ ಮಿದ್ಯಾನರ ಕಾಟದಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. 예, 사사기 6장 1절에 보면 이스라엘 백성이 악을 행했다고 말씀하고 있습니다. ಈ ನ್ಯಾಯಸ್ಥಾಪಕರು ಬರೋಂತ ಇದರಲ್ಲಿ ನಾವು ನೋಡ್ತೇವೆ, 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಅವರು ಇಸ್ರಾಯೇಲ್ ಜನರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. 예, 악을 행해서 하나님께서 미디안에게 7년 동안 괴로움을 당하게 만들었습니다. ಈ ಇಸ್ರಾಯೇಲರು ದ್ರೋಹಿಗಳಾದ್ದರಿಂದ ಮಿದ್ಯಾನರ ಮೂಲಕವಾಗಿ ಇಸ್ರಾಯೇಲರನ್ನ 7 ವರ್ಷಗಳಿಂದ ದೇವರು ಬಾಧಿಸ್ತಾ ಇದ್ದಾರೆ. 예, 악을 행했다 이 말은 기도를 안 하고 자기 멋대로 살았다는 거예요. ದ್ರೋಹಿಗಳಾದ್ರು ಅಂದ್ರೆ ಅವರು ದೇವರ ಚಿತ್ತಾನುಸಾರವಾಗಿ ಬದುಕದೆ ಅವರು ತಮ್ಮ ಇಷ್ಟದ ಪ್ರಕಾರವಾಗಿ ಅವರು ಬದುಕ್ತಾ ಇದ್ದಾರೆ. 예, 우리는 도둑질하는 걸 죄라고 생각합니다. ನಾವು ಕಳ್ತನ ಮಾಡೋದನ್ನ ಪಾಪ ಎಂಬುದಾಗಿ ಅಂದ್ಕೊಳ್ತೀವಿ. 예, 남을 때리는 거 죄입니다. ಬೇರೆಯವ್ರನ್ನ ಹೊಡೆಯುವಂತದನ್ನ ಪಾಪ ಅಂದ್ಕೊಳ್ತೀವಿ. 그런데 기도 안 하는 게 악한 일입니다. ಆದ್ರೆ ಅದಕ್ಕಿನ್ನ ಘೋರವಾಗಿರುವಂತದ್ದು ಪ್ರಾರ್ಥನೆ ಮಾಡೋದು ಮಹಾ ದೊಡ್ಡ ಪಾಪವಾಗಿದೆ. 하나님께서 악한 것을 보시고 7년이나 괴로움을 당하도록 만들었습니다. ಇಸ್ರಾಯೇಲರು ದೇವರ ಹತ್ರ ಪ್ರಾರ್ಥನೆ ಮಾಡದೇ ಇದ್ದುದರಿಂದ 7 ವರ್ಷಗಳ ಕಾಲ ದೇವರು ಇಸ್ರಾಯೇಲರನ್ನ ಬಾಧಿಸಿದ್ದಾರೆ. 예, 미디안 사람들이 이스라엘의 곡식이나 소나 짐승이나 막 뺏어갔습니다. ಮಿದ್ಯಾನರು ಬಂದು ಇಸ್ರಾಯೇಲರನ್ನ ಹೊಡೆದು ಅವರಲ್ಲಿದ್ದಂತ ಪ್ರಾಣಿಗಳನ್ನ, ಅವರಿದ್ದಂತ ಧಾನ್ಯವನ್ನ ಎಲ್ಲವನ್ನ ಅವ್ರು ಕಿತ್ಕೊಂಡು ಹೋಗ್ತಾ ಇದ್ದಾರೆ.
예, 기도원이 타작을 할 때 마당에서 못하고 포도주 틀에서 숨어가지고 타작을 했습니다. ಈ ಗಿದ್ಯೋನ ನೋಡೋದಾದ್ರೆ ಅವನು ಯಾರಿಗೂ ಕಾಣಿಸ್ದಿರೋ ತರ ಹೋಗಿ ಬಚ್ಚಿಟ್ಕೊಂಡು ಅಲ್ಲಿರುವಂತ ಗೋಧಿಯನ್ನ ಅವನು ಹೊಡಿತಾ ಇದ್ದಾನೆ. 하나님께서 기도원에게 나타나셨어요. ದೇವರು ಗಿದ್ಯೋನನಿಗೆ ಕಾಣಿಸ್ಕೊಳ್ತಾರೆ. 너는 큰 용사다 그랬습니다. ನೀನು ಈ ಬಲವಂತನಾಗಿದ್ದೀಯಾ. 예, 네가 힘이 세다는 것이 아니고 하나님이 너와 함께 하기 때문에 너는 큰 자라고 했습니다. ಆತನ ಏನ್ ಹೇಳ್ತಾ ಇದ್ದಾನೆ, ದೇವರು ನಿನ್ನ ಜೊತೆಲಿ ಇದ್ದಾರೆ ಅಂತ ಆತನ ಹೇಳ್ತಾ ಇದ್ದಾನೆ. 그래서 기도원이 나는 큰 자가 아닙니다 그랬습니다. ಆದ್ರೆ ಗಿದ್ಯೋನ ನೋಡೋದಾದ್ರೆ ಇಲ್ಲ ಸ್ವಾಮಿ, ನಾವು ಏನು ದೊಡ್ಡವರಲ್ಲ, ಪರಾಕ್ರಮಶಾಲಿ ಅಲ್ಲ ನಾನು ಅಂತ ಆತನ ಹೇಳ್ತಾ ಇದ್ದಾನೆ. 나는 므낫세 지파에서 태어났는데 나는 아주 작은 자입니다 그렇게 했습니다. ದೇವರೇ, ನಾವು ಮನಸ್ಸೆ ಕುಲದಲ್ಲಿ ಹುಟ್ಟಿದ್ದೀವಿ, ನಾನು ತುಂಬಾ ಕನಿಷ್ಠನಾಗಿದ್ದೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. 하나님께서 너는 비겁하니까 너를 못 쓰겠다고 하지 않고 하나님이 작은 자인데도 쓰겠다는 겁니다. ಹಂಗಾದ್ರೆ ನೀನು ಬಲಹೀನಂತಾನೆ, ನಿನ್ ಕೈಯಲ್ಲಿ ಆಗಲ್ಲ ಬಿಡು ಅಂತ ದೇವ್ರು ಹೊರಟೋಗದೆ ಅವನು ತನ್ನನ್ನ ತಗ್ಗಿಸ್ಕೊಂಡಿದ್ರಿಂದ ದೇವರು ಅವನನ್ನ ಮತ್ತೆ ಉಪಯೋಗಿಸ್ತಾ ಇದ್ದಾರೆ. 예, 하나님께서 나와 함께 하시는 표를 달라고 했습니다. ಆತನ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನ್ ನನ್ನ ಜೊತೆಲಿ ಇದ್ದ ನನಗೊಂದು ಸೂಚನೆಯನ್ನ ಕೊಡು. 예, 양털을 갖다 놓고 이슬이 양털에만 내리고 사면 땅은 바싹 마르면 하나님 함께 하겠다는 걸 기도를 드렸습니다. ಆತನು ಹತ್ತಿಯನ್ನ ತಕೊಂಡೋಗಿ ಒಂದು ಸ್ಥಳದಲ್ಲಿ ಇಟ್ಬಿಟ್ಟು ಈ ಹತ್ತಿ ಎಲ್ಲ ನೆಂದಿದ್ರೆ ಮಾತ್ರ, ಬೇರೆ ಕಡೆ ಎಲ್ಲ ಒಣಗಿದ್ರೆ ಮಾತ್ರ ನೀನ್ ನನ್ನ ಜೊತೆಲಿ ಇದ್ದೆ ಅಂತ ಅಂದ್ಕೊಳ್ತಾನೆ. 하나님께서 기도원에게 화를 내지 않았어요. ಆಗ ದೇವರು ಗಿದ್ಯೋನನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. 기도원이 달라고 하는 대로 그대로 하나님 해주셨어요. ಗಿದ್ಯೋನನು ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಅದೇ ರೀತಿಯಲ್ಲಿ ದೇವರು ಮಾಡ್ತಾ ಇದ್ದಾರೆ. 예, 이슬이 내리면 양털에만 내리지 않고 주변에 다 내려야 되는데 기도원이 원하는 대로 양털에만 내리고 사면 땅은 바싹 말라 있었습니다. ಗಿದ್ಯೋನನು ಪ್ರಾರ್ಥನೆ ಮಾಡಿದ ಹಾಗೆ ಆ ಒಂದು ಹತ್ತಿ ಮಾತ್ರ ಒಣಗಿರುತ್ತೆ, ಇನ್ನು ಪಕ್ಕದಲ್ಲೆಲ್ಲ ಅದು ಹತ್ತಿ ಮಾತ್ರ ನೆಂದಿರುತ್ತೆ, ಇನ್ನು ಪಕ್ಕದಲ್ಲೆಲ್ಲ ಒಣಗಿರುತ್ತೆ. 물을 짜니까 물이 많이 났습니다. ಆ ಹತ್ತಿಯನ್ನ ಹಿಂಡಿದ್ರೆ ಆ ಹತ್ತಿಯಿಂದ ಒಂದು ಬಕೆಟ್ ಅಷ್ಟು ನೀರು ಜಾಸ್ತಿ ಬರುತ್ತೆ. 그러면은 기도원이 할렐루야 하고 기뻐해야 됩니다. ಅವಾಗ ಗಿದ್ಯೋನನು ಖುಷಿ ಪಡ್ಬೇಕಾಗಿತ್ತು, ಅಲ್ಲೆಲೂಯ ಅಂತೇಳಿ. 그런데 기도원이 하나님 내가 한 번 받아도 이게 이해가 안 되니까 한 번 더 미안하지만 더 하겠습니다 했습니다. ಆತನ ಹೇಳ್ತೇನೆ, ಸ್ವಾಮಿ ನಾನು ಇನ್ನೊಂದೇ ಒಂದು ಸತಿ ನಾನು ನಿನ್ನ ಪರೀಕ್ಷೆ ಬಿಡ್ತೀನಿ ಅಂತ ಹೇಳ್ತಾನೆ. 이번에는 반대로 양털은 이슬이 내리지 말고 사면 땅에만 이슬이 내리게 해달라고 그렇게 했습니다. ಆತನ ಎರಡನೇದಾಗಿ ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡುವಾಗ, ದೇವ್ರೆ ನಾನು ಮತ್ತೆ ಹತ್ತಿಯನ್ನ ಇಡ್ತೀನಿ, ನಿನ್ನ ಜೊತೆಲಿ ಇರೋದು ನಿಜನೇ, ಆದ್ರೆ ಈ ಹತ್ತಿ ಮಾತ್ರ ಒಣಗಿರ್ಬೇಕು, ಸುತ್ತು ಎಲ್ಲ ಮಂಜು ಬಿದ್ದು ನೆಂದಿರ್ಬೇಕು ಅಂತ ಆತನ ಪ್ರಾರ್ಥನೆ ಮಾಡ್ತಾನೆ. 예, 하나님께서 기도원이 야 2번이나 그거 하느냐 화내지 않고 그대로 또 해주셨어요. ಆಗ ದೇವ್ರು ಏನು ನನ್ನ ಎರಡೆರಡು ಸತಿ ನೀನು ಪರೀಕ್ಷೆ ಮಾಡ್ತೀಯಾ ಅಂತೇಳಿ ದೇವ್ರು ಕೋಪ ಮಾಡ್ಕೊಳ್ದಿರಾ, ದೇವರು ಗಿದ್ಯೋನನ ಒಂದು ಪರೀಕ್ಷೆಯನ್ನ ಮತ್ತೆ ಓಕೆ ಅಂತ ಹೇಳ್ತಾ ಇದ್ದಾರೆ. 하나님께서 이제 미디안 사람을 치라고 했습니다. ಅದಾದ ನಂತರ ದೇವ್ರು ಗಿದ್ಯೋನನಿಗೆ ನೀನು ಹೋಗಿ ಮಿದ್ಯಾನರ ಮೇಲೆ ಬೀಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 사람들이 엄청나게 3만 명 이상 많은 사람들이 모였습니다. ಅಲ್ಲಿ ಗಿದ್ಯೋನನ ಜೊತೆಲಿ ಯುದ್ಧ ಮಾಡ್ಲಿಕ್ಕೆ ಸುಮಾರು 30,000 ಜನರಿಗಿನ ಜಾಸ್ತಿ ಜನ ಬಂದಿದ್ದಾರೆ. 예, 전쟁을 할 때는 군사가 많아야 유리합니다. ಯಾಕಂದ್ರೆ ಯುದ್ಧ ಮಾಡುವಾಗ ಸೈನಿಕರು ಜಾಸ್ತಿ ಇದ್ರೆ ಗೆಲ್ಲೋದು ಸುಲಭ ಆಗುತ್ತೆ. 그런데 하나님께서 너무 많다고 했어요. ಆದ್ರೆ ದೇವ್ರು ಏನ್ ಹೇಳ್ತಾರೆ, 30,000 ಜನ ನನಗ್ ಬೇಡ ಅಂತ ಹೇಳ್ತಾ ಇದಾರೆ. 집에 가고 싶은 사람은 보내라고 했습니다. ಆಗ ದೇವ್ರು ಗಿದ್ಯೋನನಿಗೆ ಹೇಳ್ತಾರೆ, 30,000 ಜನರಲ್ಲಿ ಯಾರ್ಯಾರು ಮನೆಗೆ ಹೋಗ್ಬೇಕು ಅವ್ರನ್ನೆಲ್ಲ ಕಳ್ಸ್ಬಿಡು. 예, 3만 명 이상 왔는 중에서 10,000명 이상 갔어요. ಆ 30,000 ಜನರಲ್ಲಿ 10,000 ಜನ ಭಯ ಪಟ್ಕೊಂಡು ಮನೆಗೆ ಹೊರಟೋಗ್ಬಿಡ್ತಾರೆ, ನಾವ್ ಯುದ್ಧಕ್ಕೆ ಬರಲ್ಲ ಅಂತೇಳಿ. 그런데 하나님이 이것도 너무 많다고 했어요. ಆದ್ರೆ ಅವಾಗ್ಲೂ ಸಹ ದೇವ್ರು ಹೇಳ್ತಾ ಇದ್ರು, ಇಲ್ಲ ಇವ್ರು ಸಹ ಬಹಳ ಜಾಸ್ತಿ ಆದ್ರು ಜನ. 예, 나라와 나라의 싸움이면 군사가 많아야 됩니다. ಈಗ ಎರಡು ದೇಶಗಳು ಯುದ್ಧ ಮಾಡ್ಬೇಕಂತಂದ್ರೆ ಸೈನಿಕರು ಜಾಸ್ತಿ ಬೇಕಾಗಿತ್ತು. 지금 러시아하고 우크라이나가 전쟁을 하고 있습니다. ಈಗ ರಷ್ಯಾ ಮತ್ತೆ ಉಕ್ರೇನ್ ದೇಶಗಳು ಯುದ್ಧ ಮಾಡ್ತಾ ಇದ್ದಾವೆ. 그래서 러시아가 큰 나라인데도 보고 군사를 모집하는데 막 돈을 주고 별난 여러 가지 방법으로 군사를 모집하고 있습니다.
ಆದ್ರೆ ಇವತ್ತು ರಷ್ಯಾದವರು ಉಕ್ರೇನ್ ಅವರು ಬಹಳಷ್ಟು ಸೈನಿಕರನ್ನ ಅವ್ರು ತಕೊಂಡು ಬಹಳ ಒಂದು ಯುದ್ಧಗಳನ್ನ ಘೋರವಾಗಿ ಅವ್ರು ಮಾಡ್ತಾ ಇದ್ದಾರೆ. 그런데 하나님께서 3만 명 이상 되는 중에서 300명만 뽑게 만들었습니다. ದೇವರು 30,000 ಜನರಲ್ಲಿ 300 ಜನರನ್ನ ಮಾತ್ರ ದೇವರು ಆರಿಸ್ಕೊಳ್ತಾರೆ. 왜 하나님이 작은 숫자를 뽑았을까요? ಯಾಕೆ ದೇವರು ಕಡಿಮೆ ಜನರನ್ನ 300 ಜನರನ್ನ ಮಾತ್ರ ದೇವರು ಆರಿಸ್ಕೊಳ್ತಾರೆ? 예, 칼을 잘 쓰는 사람을 뽑지 않았습니다. ಚೆನ್ನಾಗಿ ಯುದ್ಧ ಮಾಡುವಂತವ್ರನ್ನ, ಕತ್ತಿ ತಿರುವವ್ರನ್ನ ದೇವರು ಆರಿಸ್ಕೊಳ್ಳಿಲ್ಲ. 예, 창을 잘 던지는 사람을 뽑지 않았습니다. ಈ ಈಟೆನ ಚೆನ್ನಾಗಿ ಚುಚ್ಚುವಂತವ್ರನ್ನ ದೇವರು ಆರಿಸ್ಕೊಳ್ಳಿಲ್ಲ. 예, 하나님이 뽑는 방법은 믿음의 사람들을 뽑았습니다. ಯಾರನ್ನ ದೇವ್ರು ಆರಿಸ್ಕೊಳ್ತಾರೆ ಅಂದ್ರೆ, ಯಾರಲ್ಲಿ ಒಳ್ಳೆ ದೃಢವಾದ ನಂಬಿಕೆ ಇದೆಯೋ ಅವ್ರನ್ನ ದೇವ್ರು ಆರಿಸ್ಕೊಳ್ತಾರೆ. 예, 순종하는 사람들을 뽑았어요. ಯಾರು ದೇವರಿಗೆ ವಿಧೇಯರಾಗಿರ್ತಾರೋ ಅವ್ರನ್ನ ದೇವ್ರು ಆರಿಸ್ಕೊಳ್ತಾರೆ. 그런데 놀라운 거는 300명이 그 수많은 사람을 이기도록 하셨다는 것입니다. ಕೇವಲ 300 ಜನರನ್ನ ಸುಮಾರು ಜನರ ವಿರುದ್ಧವಾಗಿ ದೇವರು ಜಯವನ್ನ ಕೊಡ್ತಾ ಇದ್ದಾರೆ. 우리가 오늘 핵심을 제가 말씀드리겠습니다. ಇವತ್ತಿನ ನಾನು ಸಾರಾಂಶವನ್ನ ನಾನು ನಿಮ್ಗೆ ಹೇಳ್ತೇನೆ. 우리 하나님은 이스라엘 백성들로 간절히 부르짖어 기도하도록 만드셨습니다. ಇಸ್ರಾಯೇಲ್ ಜನರು ದೇವರನ್ನ ಕೂಗಿ ಪ್ರಾರ್ಥನೆಯನ್ನ ಮಾಡುವಾಗೆ ದೇವರು ಮಾಡ್ತಾರೆ. 예, 인도는 앞으로 중국을 능가하기를 원하고 예, 인도 분들은 그렇게 나가고 있습니다. ಭಾರತ ದೇಶ ಬರುವಂತ ದಿನಗಳಲ್ಲಿ ಚೈನಾ ದೇಶವನ್ನ ಹಿಂದಿಕ್ಕಿ ಭಾರತ ದೇಶ ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳೆಯುವಂತ ಎಲ್ಲಾ ಸೂಚನೆಗಳು ಇದಾವೆ. ಹಲ್ಲೆಲೂಯ. 예, 인도 사람들은 인터넷이나 머리가 좋기 때문에 여러 가지 세상 과학으로 이기려고 그렇게 준비하고 있습니다. ಭಾರತ ದೇಶದಲ್ಲಿರುವಂತ ವಿಜ್ಞಾನಿಗಳು ಮತ್ತೆ ಅನೇಕರು ಪ್ರಪಂಚದಲ್ಲೇ ಭಾರತ ಒಳ್ಳೆ ರಾಷ್ಟ್ರ ಆಗೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. 예, 우리가 살아가는 데 과학도 필요합니다. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ವಿಜ್ಞಾನಿಗಳು ಬೇಕು. 그러나 더 중요한 것은 하나님을 어떻게 믿느냐, 믿음이 중요합니다. ಆದ್ರೆ ಇಲ್ಲಿ ಮುಖ್ಯ ಏನಪ್ಪಾ ಅಂದ್ರೆ, ನೀನು ದೇವರ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದೆ ಅನ್ನೋದೇ ಮುಖ್ಯವಾಗಿದೆ. 예, 인도는 하나님만 잘 믿으면 정말 세계적인 나라가 될 수 있다는 걸 나는 보고 있습니다. ಭಾರತ ದೇಶ ದೇವರ ಮೇಲೆ ವಿಶ್ವಾಸ ಇಟ್ರೆ ಸಾಕು, ಇಡೀ ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ 1 ದೇಶವಾಗಿ ಬೆಳೆಯುತ್ತೆ ಅಂತ ನಾನು ನಂಬ್ತಾ ಇದ್ದೇನೆ. ಆಮೆನ್. 예, 우리 하나님은 기도하는 민족을 사용하십니다. ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅಂತವ್ರನ್ನ ದೇವರು ಉಪಯೋಗವನ್ನ ಮಾಡ್ತಾರೆ. 예, 기도하는 사람들을 찾고 있습니다. ಪ್ರಾರ್ಥನೆ ಮಾಡುವವರನ್ನ ದೇವರು ಹುಡುಕ್ತಾ ಇದ್ದಾರೆ. 오늘 여기 기도원이 자기는 가장 작은 자라고 했어요. ಇವತ್ತು ಗಿದ್ಯೋನನ್ ಏನ್ ಹೇಳ್ತಾ ಇದ್ರೆ, ನಾನು ಅತ್ಯಂತ ಕನಿಷ್ಠನಾಗಿದ್ದೇನೆ. 그런데 왜 작은 자를 하나님 부르셨을까요? ಹಾಗಾದ್ರೆ ಅಷ್ಟು ಕನಿಷ್ಠ ನನ್ನ ಬಲಹೀನನನ್ನ ಯಾಕೆ ದೇವರು ಆರಿಸ್ಕೊಳ್ತಾ ಇದ್ದಾರೆ? 기왕이면 큰 자를 부르지요. ದೇವರು ಪರಾಕ್ರಮಶಾಲಿಯನ್ನ ಅಥವಾ ದೊಡ್ಡವರನ್ನ ಅಧಿಕಾರಿಯರನ್ನ ಕರಿಬೇಕಲ್ವಾ? 그런데 우리 하나님은 작은 자를 불러서 큰 자를 박살내는 그런 역사가 있습니다. ಆದ್ರೆ ದೇವರು ಚಿಕ್ಕವರನ್ನ ಕರೆದು ದೊಡ್ಡವರು ಬಲಶಾಲಿಗಳ ಮೇಲೆ ದೇವರು ವಿಜಯವನ್ನ ಕೊಡುವಂತ ದೇವರಾಗಿದ್ದಾರೆ. ಆಮೆನ್. 우리 하나님은 미련한 자를 택하사 지혜로운 자를 부끄럽게 하시는 것이 하나님의 역사입니다. ದೇವರು ಈ ಲೋಕದ ಜ್ಞಾನಹೀನರನ್ನ ಆರಿಸ್ಕೊಂಡು ಈ ಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸ್ತಾರೆ ಎಂಬುದಾಗಿ ಹೇಳಿ ನಾವು ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ. ಆಮೆನ್. 저는 하버드 대학을 가봤습니다. ನಾನು ಹಾರ್ವರ್ಡ್ ಅನ್ನುವಂತ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ನೋಡ್ಕೊ ಬಂದೆ. 예, 영국의 캠브리지 대학도 가봤습니다. ಇಂಗ್ಲೆಂಡ್ ಅಲ್ಲಿ ಇರುವಂತ ಕ್ಯಾಂಬ್ರಿಡ್ಜ್ ಅನ್ನುವಂತ ಒಂದು ದೊಡ್ಡ ಯೂನಿವರ್ಸಿಟಿಯನ್ನ ನೋಡ್ಕೊ ಬಂದೆ. 그 사람들이 세상 공부는 잘해도 담배 피우고 술 먹고 그렇게 아주 짐승처럼 살아갑니다. ಅವರು ದೊಡ್ಡದಾಗಿ ಓದ್ತಾ ಇದ್ರು ಸಹ ಅವರು ಸಿಗರೇಟ್ ಸೇರ್ತಾರೆ, ಕುಡಿತಾರೆ, ಲೋಕದ ಜನರ ತರ ನಡೀತಾರೆ. 천하 없이 많이 배워도 하나님 모르는 사람들은 불쌍한 사람들입니다. ಎಷ್ಟೇ ಅವರು ಜಾಸ್ತಿ ಕಲ್ತರು ಅವ್ರ ಜೀವನದಲ್ಲಿ ದೇವ್ರಿಲ್ಲ ಅಂತಂದ್ರೆ ಅವರು ಬಹಳಷ್ಟು ಘೋರವಾದಂತ ಕಷ್ಟದಲ್ಲಿ ಬಿದ್ದಿರುವಂತವರಾಗಿರ್ತಾರೆ. 우리 대한민국은 아주 작은 나라입니다. ಕೊರಿಯಾ ದೇಶ ತುಂಬಾ ಚಿಕ್ಕ ದೇಶ. 아주 작은 나라인데 하나님께서 기도하기 때문에 아주 놀랍게 사용하십니다. ಕೊರಿಯಾ ದೇಶ ಚಿಕ್ಕ ದೇಶ ಆದ್ರೂ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇರೋದ್ರಿಂದ ಕೊರಿಯಾ ದೇಶವನ್ನು ಅದ್ಭುತವಾಗಿ ದೇವರ ಆಶೀರ್ವಾದನ ಮಾಡಿದ್ದಾರೆ.
예, 제가 어렸을 때 우리나라는 굉장히 가난했습니다. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಕೊರಿಯಾ ದೇಶ ತುಂಬಾನೇ ಬಡತನದಲ್ಲಿತ್ತು. 예, 전기가 시골 동네는 거의 다 안 들어왔습니다. ಆಗ ನಮ್ಮ ಹಳ್ಳಿಗಳಲ್ಲಿ ಎಲ್ಲೂ ಕರೆಂಟ್ ಇರ್ಲಿಲ್ಲ. 아주 불쌍하게 살았습니다. ತುಂಬಾನೇ ಕಷ್ಟಕರವಾಗಿರುವಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ. 예, 하루 3번 음식 먹는 것이 전부 다 힘들었습니다. ಒಂದ್ ದಿನಕ್ಕೆ 3 ಹೊತ್ತು ಊಟ ಮಾಡೋದು ತುಂಬಾ ಕಷ್ಟವಾಗಿತ್ತು. 그런데 하나님께서 한국에 은혜를 베푸셨어요. ಆದ್ರೆ ದೇವರು ಕೊರಿಯಾ ದೇಶಕ್ಕೆ ಹೆಚ್ಚಾದ ಕೃಪೆಯನ್ನ ಕೊಟ್ರು. 한국 교회가 새벽마다 기도하게 만드셨습니다. ಕೊರಿಯಾ ಚರ್ಚು ಪ್ರತಿದಿನ ಮುಂಜಾನೆ ಪ್ರಾರ್ಥನೆ ಮಾಡುವಂತೆ ದೇವರು ಸಹಾಯ ಮಾಡಿದ್ರು. 산중마다 기도원이 생겨서 계속 기도하기 시작했습니다. ಎಲ್ಲಾ ಕಡೆ ಪ್ರಾರ್ಥನೆ ಟವರ್ಗಳು ಪ್ರಾರಂಭವಾಗಿ ಪ್ರಾರ್ಥನೆಗಳು ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 목사님들이 한국 교회가 세계 선교를 주도하게 해달라고 기도했습니다. ಪಾಸ್ಟ್ಗಳು ಸಹ ಪ್ರಾರ್ಥನೆಯನ್ನ ಮಾಡಿದ್ರು. ದೇವರೇ ನಮ್ಮನ್ನ ಪ್ರಪಂಚದಲ್ಲಿ ಅದ್ಭುತವಾಗಿ ನಿನ್ನ ನಡೆಸ್ಕೊಡು ಅಂತ ಹೇಳಿ. 예, 목사님, 안녕하세요. 예, 종이 나가서 우리 하나님은 작은 자라도 기도하면은 크게 써주십니다. ಒಂದು ಬಲಹೀನರಾಗಿದ್ರು ಸಹ ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅಂತವ್ರನ್ನ ದೇವರು ಅದ್ಭುತವಾಗಿ ಉಪಯೋಗವನ್ನ ಮಾಡ್ತಾರೆ. 여러분들 가운데 공부를 많이 한 분들 별로 없습니다. ನಮ್ಮ ಮಧ್ಯದಲ್ಲಿ ಚೆನ್ನಾಗಿ ಓದಿರುವಂತವ್ರು ಯಾರು ಇಲ್ಲ. 여러분들 가운데 재산이 많은 사람도 별로 없습니다. ನಮ್ಮ ಮಧ್ಯದಲ್ಲಿ ಆಸ್ತಿ ಇರುವಂತವ್ರು ಜಾಸ್ತಿ ಜನ ಇಲ್ಲ. 우리 하나님은 작은 자를 쓰듯이 여러분들을 써주실 것입니다. ದೇವರು ಚಿಕ್ಕವರನ್ನ ಉಪಯೋಗ ಮಾಡಿದಾಗೆ ನಿಮ್ಮನ್ನ ಆತನು ಉಪಯೋಗಿಸುವಂತ ದೇವರಾಗಿದ್ದಾರೆ. 우리 하나님 앞에 능력 주시고 지혜 달라고 기도하면 써주십니다. ನೀವು ದೇವ್ರ ಹತ್ರ ದೇವರೇ ನನ್ಗೆ ಪ್ರಾರ್ಥನೆಯನ್ನ ಕೊಡಪ್ಪ, ನನ್ಗೆ ಬಲ ಕೊಡಪ್ಪ ಪ್ರಾರ್ಥನೆ ಇಲ್ಲ ಅಂತಂದ್ರೆ ದೇವರು ನಿಮ್ಗೆ ಬಲವನ್ನ ಕೊಡುವಂತ ದೇವರಾಗಿದ್ದಾರೆ. 예, 여러분들 잘 알다시피 벤자민 목사님 가정이 본래 부자가 아닙니다. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಬೆಂಜಮಿನ್ ಪಾಸ್ ಅವ್ರ ಕುಟುಂಬ ಏನ್ ದೊಡ್ಡ ಸಾಹುಕಾರ ಕುಟುಂಬ ಏನಲ್ಲ. 예, 아버지 어머니가 별로 훌륭하지도 않습니다. ಅವ್ರ ಅಪ್ಪ ಅವ್ರ ಅಮ್ಮ ಏನು ದೊಡ್ಡ ಸಾಹುಕಾರರಲ್ಲ. 여러분들은 벤자민 목사님 아버지 어제 돌아가셨지만 다 잘 알고 있습니다. ಬೆಂಜಮಿನ್ ಪಾಸ್ ಅವ್ರ ತಂದೆ ಅವರು ಕರ್ತನಲ್ಲಿ ನಿದ್ರವಾಗಿ ತುಂಬಾ ದಿನಗಳೇ ಆಯ್ತು, ನಿಮ್ಗೆಲ್ಲರೂ ಗೊತ್ತಿರುವ ವಿಷಯ. 예, 어머니도 잘 알고 있습니다. ಅವ್ರ ಅಮ್ಮನಿಗೂ ಚೆನ್ನಾಗಿ ಗೊತ್ತಿರುವಂತ ಕಾರ್ಯ. 그런데 참 놀라운 거는 벤자민 목사님 기도하고 난 다음에 놀랍게 써주시는 걸 볼 수 있습니다. ಆದ್ರೆ ದೇವರು ಬೆಂಜಮಿನ್ ಪಾಸ್ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅದ್ಭುತವಾಗಿ ದೇವರು ಅವ್ರನ್ನ ಉಪಯೋಗ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇನ್. 예, 저는 여러분들 자녀들이 벤자민 목사님처럼 아주 놀랍게 쓰임 받기를 바랍니다. ಇವತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ತಿರುವಂತ ನಿಮ್ಮೆಲ್ಲರ ಮಕ್ಕಳು ಬೆಂಜಮಿನ್ ಪಾಸ್ ತರ ದೊಡ್ಡವರಾಗಿ ಬೆಳೆದು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಆಮೇನ್. 예, 저희 아버지가 청소부라고 여러 번 말씀드렸습니다. ನಾನ್ ನಿಮ್ಗೆ ಎಷ್ಟೋ ಸತಿ ಹೇಳಿದೆ, ನಮ್ಮ ಅಪ್ಪ ಕಸ ಗುಡಿಸುವಂತ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ. 우리 아버지는 저한테 돈을 물려주지 못하고 세상을 떠났습니다. ನಮ್ಮ ಅಪ್ಪ ನನಗೆ ಯಾವುದು ₹1 ಆಸ್ತಿ ಮಾಡಿಡದೆ ಅವ್ರು ಈ ಲೋಕವನ್ನು ಬಿಟ್ಟು ಹೊರಟೋದ್ರು. 빚만 물려주고 세상을 떠났습니다. ನಮ್ಗೆ ತುಂಬಾ ಸಾಲ ಮಾಡ್ಬಿಟ್ಟು ಅವ್ರು ಹೊರಟೋದ್ರು. 그런데 저희 가정은 저희 어머니와 우리 가족들은 막 하나님 앞에 기도했습니다. ಆದ್ರೆ ನಮ್ಮ ಕುಟುಂಬ, ನಮ್ಮ ತಾಯಿ, ನಾವೆಲ್ಲರೂ ಸೇರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ವಿ. 저희 어머니는 저를 위해서 많이 울고 기도했습니다. ನಮ್ಮಮ್ಮ ನನಗಾಗಿ ಕಣ್ಣೀರ್ ಬಿಟ್ಟು ಆಕೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು. 나는 못 키웁니다. 하나님 우리 아들 창무를 키워주세요. 그렇게 했습니다. ದೇವರೇ, ನಾನು ನನ್ನ ಮಕ್ಕಳನ್ನ ಬೆಳೆಸೋದಕ್ಕಾಗೋದಿಲ್ಲ, ದೇವರೇ ನೀನೇ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸು ಸ್ವಾಮಿ ಎಂಬುದಾಗಿ ಹೇಳ್ತಾ ಇದ್ರು. 예, 우리 하나님은 저를 키워주셨습니다. ದೇವರು ನಮ್ಮನ್ನ ಅದ್ಭುತವಾಗಿ ಬೆಳೆಸಿದ್ರು. 우리 하나님께서 서울에 있을 때 아주 큰 교회, 충영교회에서 제가 잘 일하게 하셨습니다. ಸೌಲ್ ಪಟ್ಟಣದಲ್ಲಿ, ಕೊರಿಯಾ ದೇಶದಲ್ಲಿ ನಾನು ಇದ್ದಂತ ಸಮಯದಲ್ಲಿ ಸೌಲ್ ಪಟ್ಟಣದಲ್ಲಿ
ಒಂದು ದೊಡ್ಡ ಚರ್ಚ್ ಚುಂಗ್ಯನ್ ಚರ್ಚ್ ಅಂತ ಹೇಳಿ ಆ ಚರ್ಚಲ್ಲಿ ಸೇವೆ ಮಾಡುವಂತ ಕೃಪೆಯನ್ನ ಭಾಗ್ಯವನ್ನ ನನಗೆ ಕೊಟ್ರು. ಹಲ್ಲೆಲೂಯಾ. 할렐루야. 예. 어저께 아래께 우리 충격교회에서 부흥회를 하는데 5,500명이 모여서 집회를 하는 걸 내가 봤습니다. ನಿನ್ನೆನೋ ಮೊನ್ನೆನೋ ಚುಂಗ್ಯನ್ ಚರ್ಚಲ್ಲಿ ಒಂದು ದೊಡ್ಡ ಉಜ್ಜೀವನ ಕೂಟ ಮಾಡ್ತಾರ. ಆ ಚರ್ಚಲ್ಲಿ 5,500 ಜನ ಸೇರಿ ಅವ್ರ ಆರಾಧನೆ ಮಾಡ್ತಾ ಇದ್ರು. 하나님께서 아주 놀랍게 써주시는 걸 보고 기뻐했습니다. ದೇವರು ಚುಂಗ್ಯನ್ ಚರ್ಚನ್ನ ಅದ್ಭುತವಾಗಿ ಉಪಯೋಗ ಮಾಡ್ತಾ ಇರೋದನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. 나는 벤자민 목사님 교회가 아주 놀랍게 쓰임 받기를 위해서 기도하고 있습니다. ಬೆಂಜಮಿನ್ ಪಾಸ್ ಅವ್ರ ಚರ್ಚಲ್ಲಿ ದೇವ್ರ ಅದ್ಭುತಗಳನ್ನ ಮಾಡ್ಲಿ ಎಂಬುದಾಗಿ ಹೇಳಿ ನಾನು ಪ್ರತಿದಿನ ನಿಮ್ಮ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೆನ್. ಹಲ್ಲೆಲೂಯಾ. 오늘 우리 바분 목사님도 들어오시고 시몬 목사님도 들어오셨는데 여러분들 전부 다 우리 하나님은 크게 사용하기를 원하고 ನಮ್ಮ 있습니다. ಬಾಬು ಪಾಸ್ಟರ್ನ ಅಷ್ಟೇ, ನಮ್ಮ ಸೈಮನ್ ಪಾಸ್ಟರ್ನ ಅಷ್ಟೇ, ನಿಮ್ಮ ಚರ್ಚೆಗಳನ್ನ ಸಹ ದೇವ್ರ ಅದ್ಭುತವಾಗಿ ಉಪಯೋಗ ಮಾಡ್ಲಿ. 아멘. 할렐루야. 저는 인도 교회가 앞으로 세계 선교를 주도하기 위해서 기도하고 있습니다. ನಾನು ಭಾರತ ದೇಶದ ಚರ್ಚೆಗಳಿಂದ ಅನೇಕ ಮಿಷನರಿಗಳು ಅನೇಕ ದೇಶಗಳಿಗೆ ಹೋಗಿ ಸುವಾರ್ತೆ ಸಾರ್ಲಿ ಅಂತೇಳಿ ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 예, 우리 하나님은 기도하며 써주시는 걸 믿어야 됩니다. ನಾವು ಪ್ರಾರ್ಥನೆ ಮಾಡದೆ ದೇವರು ನಮ್ಮನ್ನು ಉಪಯೋಗಿಸ್ತಾರೆ ಅಂತ ನಾವು ನಂಬಬೇಕು. 예, 작은 기도원을 사용하시던 하나님이 나를 사용해 주세요 하고 기도해야 됩니다. ಒಂದು ಚಿಕ್ಕ ಒಂದು ಒಂದು ಕನಿಷ್ಠನಾಗಿದ್ದೇನೆ ಎಂಬುದಾಗಿ ಹೇಳಿದಂತ ಗಿದ್ಯೋನ ನಾನು ಉಪಯೋಗ ಮಾಡದ ಹಾಗೆ ದೇವರೇ ನಮ್ಮನ್ನು ಸಹ ನೀನು ಉಪಯೋಗ ಮಾಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆಮೇನ್. 우리가 두 손 들고 하나님 나도 사용해 달라고 막 간절히 기도하면 하나님은 작은 자를 큰 자보다 더 멋지게 사용하십니다. ನಾವೆರಡು ಕೈಗಳನ್ನ ಎತ್ತಿ ದೇವರೇ ನೀನ್ ನನ್ನನ್ನು ಅದ್ಭುತವಾಗಿ ಉಪಯೋಗ ಮಾಡು ಸ್ವಾಮಿ ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡೋದಾದ್ರೆ ದೇವರು ಮುಂಜಾನೆಯಲ್ಲಿ ನಿಮ್ಮನ್ನ ಅದ್ಭುತವಾಗಿ ಉಪಯೋಗ ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. 그래야 하나님이 영광을 받습니다. ದೇವರೇ ಘನಮಾನ ಮಹಿಮೆಯನ್ನು ಹೊಂದುವಂತ ದೇವರಾಗಿದ್ದಾರೆ. 아멘. 우리 모두 두 손을 바짝 들겠습니다. ನಾವೆಲ್ಲರೂ ಕೈಗಳನ್ನ ಮೇಲೆ ಕೆತ್ತೋಣ. 우리 멋지게 사용해 달라고 예수의 부르짖고 기도하겠습니다. ನಮ್ಮನ್ನ ಅದ್ಭುತವಾಗಿ ಉಪಯೋಗ ಮಾಡು ಸ್ವಾಮಿ ಅಂತೇಳಿ ನಾವು ಯೇಸುವೆ ಯೇಸುವೆ ಅಂತ ಕೂಗಿ ಕರೆಯೋಣವಾ? 예수의 ಯೇಸುವೆ ಯೇಸುವೆ ಯೇಸುವೆ, ಯೇಸುವೆ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಅದ್ಭುತನು, ನಿನ್ನ ಆಲೋಚನಾ ಕರ್ತನು, ನೀನು ದೇವಾದಿ ದೇವ, ನಿನ್ ಮಹಿಮೆಯುಳ್ಳ ಕರ್ತನು, ನಿನ್ನ ಆಲೋಚನಾ ಕರ್ತನು ಏನಾಗಿದೆ ಸ್ವಾಮಿ. ಅಪ್ಪ ನಮ್ಮ ನಿನ್ನ ಅದ್ಭುತವಾಗಿ ಉಪಯೋಗ ಮಾಡು ಕರ್ತನೆ. ಅಪ್ಪ ಗಿದ್ಯೋರನ್ನ ನೀನು ಉಪಯೋಗ ಮಾಡಿದಾಗೆ ಸ್ವಾಮಿ ನಮ್ಮನ್ನ ನೀನು ಉಪಯೋಗ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೆ ದೇವ್ರೆ. ಏಸಯ್ಯ ಸ್ತೋತ್ರ ಕರ್ತನೆ, ನಿನ್ನ ಅದ್ಭುತನ ನಿನ್ನ ಆಲೋಚನಾ ಕರ್ತನೆ ಸ್ವಾಮಿ. ಅಪ್ಪ ನಮ್ಮ ಸಭೆಯ ಮಕ್ಕಳನ್ನ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ಒಬ್ಬೊಬ್ಬರನ್ನ ಪ್ರಾರ್ಥನೆ ಮಾಡುವವರಾಗಿ ಬದಲಾಯಿಸಪ್ಪ. ಒಬ್ಬೊಬ್ಬರನ್ನ ಪ್ರಾರ್ಥನೆ ಮಾಡುವವರಾಗಿ ಬದಲಾಯಿಸ ಕರ್ತನೆ. ಒಬ್ಬೊಬ್ಬರನ್ನ ಪ್ರಾರ್ಥನೆ ಮಾಡುವವರಾಗಿ ಬದಲಾಯಿಸು ಸ್ವಾಮಿ. ದೇವರು ಒಬ್ಬೊಬ್ಬರು ಒಂದೊಂದು ಪ್ರಾರ್ಥನೆ ವೀರರಾಗುವಂತ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವ್ರೆ. ಎಸಯ್ಯ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ಈ ಮುಂಜಾನೆಯಲ್ಲಿ ದೇವ್ರೆ ನಮ್ಮ ಸಭೆಯ ಮೇಲೆ ದಯವಿಡು ಕರ್ತನೆ. ಈ ಮುಂಜಾನೆಯಲ್ಲಿ ಕರ್ತನೆ ಅಪ್ಪ ಜೂಮ್ ಅಲ್ಲಿ ಅಟೆಂಡ್ ಆಗಿರುವಂತ ಪ್ರತಿಯೊಬ್ಬ ಸಹೋದರನ ಸಹೋದರಿಯ ಮೇಲೆ ನೀನು ದಯ ಇಡು ಕರ್ತನೆ. ಪ್ರತಿಯೊಬ್ಬ ಸಹೋದರಿ ಮೇಲೆ ನಿನ್ನ ಕೃಪೆ ತೋರಿಸು ಸ್ವಾಮಿ. ಪ್ರತಿಯೊಬ್ಬ ಸಹೋದರಿಯ ಮೇಲೆ ಕರ್ತನೆ ನಿನ್ನ ಮಹಿಮೆ ಇಳಿದು ಬರ್ಲಿ ಕರ್ತನೆ. ಆಶೀರ್ವಾದ ಮಾಡಪ್ಪ. ನಿಮಗೆ ದೇವರ ಮಕ್ಕಳಿಗೆ ಕೃಪೆ ಕೊಡಪ್ಪ, ನಿಮ್ಮ ಪ್ರಸನ್ನತೆ ಕೊಡಪ್ಪ, ನಿಮ್ಮ ಆಶೀರ್ವಾದ ಕೊಡಪ್ಪ. ಪ್ರಾರ್ಥನೆ ಮಾಡುವಂತ ಆತ್ಮ ಕೊಡು ದೇವ್ರೆ. ಒಬ್ಬೊಬ್ಬರನ್ನ ಹೆಸರಿಸಿದ ಆಶೀರ್ವಾದ ಮಾಡಪ್ಪ. ಅವ್ರ ಮಕ್ಕಳನ್ನ ಹೆಸರಿಸಿದ ಆಶೀರ್ವಾದ ಮಾಡಪ್ಪ. ಇವ್ರ ಕುಟುಂಬಗಳನ್ನ ಹೆಸರಿಸಿದ ನೀನ್ ಆಶೀರ್ವಾದ ಮಾಡು ಕರ್ತನೆ. ಅಪ್ಪ ನೀನ್ ಅದ್ಭುತ ಮಾಡಪ್ಪ, ಅದ್ಭುತ ಮಾಡು ಕರ್ತನೆ, ಅದ್ಭುತ ಮಾಡಿಸ್ಕ ಅಪ್ಪ. ನೀನ್ ಅದ್ಭುತಗಳನ್ನ ಮಾಡುವಂತ ದೇವ್ರ ಕರ್ತನೆ. ಅಪ್ಪ ನಾವ್ ಈ ಲೋಕದಲ್ಲಿ ಏನಕ್ಕೂ ಕೆಲ್ಸಕ್ಕೆ ಬಾರದವರು, ನಾ ಬಲಹೀನರು, ಬುದ್ಧಿಹೀನರು ದೇವ್ರೆ, ನಾ ಬಡವರು, ಯಾವುದೇ ಕರ್ತನೆ ಅಪ್ಪ ಒಂದೊಳ್ಳೆ ಸ್ಥಾನದಲ್ಲಿ ಇಲ್ಲದೆ ಇರುವಂತವ್ರು, ನಾ ಕುಲೀನರು ಸ್ವಾಮಿ. ದೇವ್ರೆ ನಮ್ಮ ಮೇಲೆ ದಯ ಇಡು ಕರ್ತನೆ, ನಮ್ಮ ಮೇಲೆ ದಯ ಇಡು ಕರ್ತನೆ. ಈ ಮುಂಜಾನೆಯಲ್ಲಿ ನಮ್ಮ ಮೇಲೆ ನೀನು ದಯ ಇಡು ಸ್ವಾಮಿ. ಈ ಮುಂಜಾನೆಯಲ್ಲಿ ನಮ್ಮ ಮೇಲೆ ನೀನು ದಯ ಇಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಅಪ್ಪ. ಇಲ್ಲಿಗೆ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನು ಹೆಸರಿಸಿದ ನೀನು ಆಶೀರ್ವಾದ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಆಶೀರ್ವದಿಸ್ರಿ ದೇವರೇ. ಇವತ್ತು ನೀವು ನಮ್ಮನ್ನ ನಡೆಸ್ಕೊಡ್ರಿ ಅಪ್ಪ. ಪ್ರತಿಯೊಬ್ಬೊಬ್ಬರು ಬಾಯಿ ತೆಗೆದು ಪ್ರಾರ್ಥನೆ ಮಾಡುವಂತ ಕೃಪೆಯನ್ನ ಭಾಗ್ಯವನ್ನ ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಮುಂಜಾನೆಯಲ್ಲಿ ಸಹ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ಘನ ಮಾನ ಮಹಿಮೆನ ನಿಮಗೆ ಸಲ್ಲಿಸುತ್ತಾ ಈ ಮುಂಜಾನೆಯಲ್ಲಿ ಸಹ ಪ್ರತಿಯೊಬ್ಬೊಬ್ಬರನ್ನ ಹಿಡಿದು ಅವರ ತಲೆ ಮೇಲೆ ನಿನ್ನ ಗಾಯವುಳ್ಳ ಹಸ್ತವನ್ನು ಇಟ್ಟು ಆಶೀರ್ವಾದನ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಆಮೇನ್. ನಾವು ಒಂದು ಹಾಡನ್ನಾಡಿ ತದನಂತರ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಇವತ್ತು ನಮ್ಮ ಮಧ್ಯದಲ್ಲಿ ಹಾಡನ್ನಾಡ್ಲಿಕ್ಕೆ
ನಮ್ಮ ಬ್ರದರ್ ಶೇಖರ್ ಅವರು ಇದ್ದಾರೆ, ಅವ್ರು ಒಂದು ಹಾಡನ್ನ ಆಡ್ತಾರೆ. ಅದಾದ ನಂತರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ